ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಒಬ್ಬ ವೈದ್ಯ, ಇಬ್ಬರು ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವೊಬ್ಬ ರಾಜಕಾರಣಿ ಹೆಸರನ್ನ ಉಲ್ಲೇಖಿಸದೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. 10 ಪುಟಗಳ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಸ್ಐಟಿಗೆ ಎಫ್ಐಆರ್ ವರ್ಗಾವಣೆ ಮಾಡೋದಕ್ಕೂ ಸಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಒಬ್ಬ ವೈದ್ಯ, ಇಬ್ಬರು ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಯಾವೊಬ್ಬ ರಾಜಕಾರಣಿ ಹೆಸರನ್ನ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ. 10 ಪುಟಗಳ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಇನ್ನು ಎಸ್ಐಟಿಗೆ ಈ ಎಫ್ಐಆರ್ ಅನ್ನ ವರ್ಗಾವಣೆ ಮಾಡೋದಕ್ಕೂ ಸಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ವಿಧಾನಸೌಧದ ಪೊಲೀಸರು. ಈ ಸಂಬಂಧ ಈಗ ಎಸ್ಐಟಿಗೆ ವರ್ಗಾವಣೆ ಮಾಡೋದಕ್ಕೂ ಸಹ ತಯಾರಿಯನ್ನ ನಡೆಸಲಾಗ್ತಾ ಇದೆ. 10 ಪುಟಗಳ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಉದ್ಯಮಿಗಳು, ರಾಜಕಾರಣಿಗಳು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಯಾವೊಬ್ಬ ರಾಜಕಾರಣಿಯ ಹೆಸರನ್ನು ಸಹ ಈ ಎಫ್ಐಆರ್ನಲ್ಲಿ ನಮೂದು ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ. ಒಬ್ಬ ವೈದ್ಯ, ಇಬ್ಬರು ಸರ್ಕಾರಿ ಅಧಿಕಾರಿಗಳು ಅಂತ ಇದೆ. ಇನ್ನು ಉದ್ಯಮಿಗಳು, ರಾಜಕಾರಣಿಗಳು ಅಂತಾನೂ ಸಹ ಎಫ್ಐಆರ್ನಲ್ಲಿ ಹಾಕಲಾಗಿದೆ. ಆದರೆ ಯಾವ ರಾಜಕಾರಣಿಯ ಹೆಸರನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿಲ್ಲ, ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 10 ಪುಟಗಳ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಇನ್ನು ಎಸ್ಐಟಿಗೆ ಎಫ್ಐಆರ್ ವರ್ಗಾವಣೆ ಮಾಡೋದಕ್ಕೂ ಸಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಒಬ್ಬ ವೈದ್ಯ, ಇಬ್ಬರು ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಯಾವೊಬ್ಬ ರಾಜಕಾರಣಿಯ ಹೆಸರನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಎಫ್ಐಆರ್ನಲ್ಲಿ ಯಾವೊಬ್ಬ ಪೊಲಿಟಿಷಿಯನ್ ಹೆಸರನ್ನು ಸಹ ಅಲ್ಲಿ ಉಲ್ಲೇಖಿಸಿಲ್ಲ. 10 ಪುಟಗಳ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಇನ್ನು ಎಸ್ಐಟಿಗೆ ಈ ಎಫ್ಐಆರ್ ಅನ್ನ ವರ್ಗಾವಣೆ ಮಾಡೋದಕ್ಕೂ ಸಹ ವಿಧಾನಸೌಧದ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ 10 ಪುಟಗಳ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಎಸ್ಐಟಿಗೆ ಯಾವಾಗ ವರ್ಗಾವಣೆ ಆಗಬಹುದು, ಅದಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ? ಈ ಹಿಂದೆ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಕೋವಿಡ್ ಅವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಅದರ ತನಿಖೆಗಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ನಾರ್ ಅವರ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ಕೊಟ್ಟಿತ್ತು. ಮೈಕೆಲ್ ಡಿ ಕುನ್ನಾರ್ ಅವರು ಒಂದಷ್ಟು ವರದಿಗಳನ್ನ ಕೊಟ್ಟಿದ್ರು. ಹೌದು, ಸಾಕಷ್ಟು ಅಕ್ರಮಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವ ಕೆಲಸವನ್ನ ಮಾಡಿದ್ರು. ಇದೀಗ ಸರ್ಕಾರದ ಲೆಕ್ಕಪಾಲಕ ಇಲಾಖೆ ಏನಿದೆ, ಇಲಾಖೆಯ ಗೆಜೆಟೆಡ್ ಆಫೀಸರ್ ಒಬ್ರು ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. 5 ಡಾಕ್ಟರ್ಗಳು A1, A2, A3, A5 ಆಗಿ ಗುರುತಿಸಲಾಗಿದೆ. ಅದ್ರ ಜೊತೆಗೆ ಯಾರು ಈ ಪೂರೈಕೆಯನ್ನ ಮಾಡ್ತಿದ್ದಂತಹ ಒಂದು ಕಂಪನಿ, ಆ ಕಂಪನಿಯ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಗೆ A7, A8 ಆರೋಪಿಗಳಾಗಿ ರಾಜಕಾರಣಿಗಳ ಹೆಸರನ್ನ, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅನ್ನೋ ಮಟ್ಟಿಗೆ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಆದ್ರೆ ಯಾರು ಸ್ಪೆಸಿಫಿಕ್ ಆಗಿ ಜನಪ್ರತಿನಿಧಿಗಳು ಅನ್ನೋದನ್ನ ಉಲ್ಲೇಖ ಮಾಡಿಲ್ಲ. ಮತ್ತೆ ಇದೀಗ ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾವಣೆಯನ್ನ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಿದೆ ಅನ್ನೋ ಮಾಹಿತಿಗಳಿದಾವೆ. ಹೀಗಾಗಿಯೇ ಎಸ್ಐಟಿ ಏನಾದರೂ ರಚನೆ ಆದಂತಹ ಸಂದರ್ಭದಲ್ಲಿ ಸಿಐಡಿ ಎಸ್ಐಟಿ ತನಿಖೆಯನ್ನ ನಡೆಸ್ತಿದೆ. ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧನ್ಯವಾದ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.